ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ವಿವೇಕ್ ಅಕೌಂಟೆಂಟ್ ನ ಕರೆಸಿರೋ ವಿಚಾರ ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ತಿಳಿಯುತ್ತೆ. ಇನ್ನ ಆ ಕಡೆಯಿಂದ ಗೌರಿ ಮತ್ತೆ ಮೋನಿಕಾ ಇಬ್ರು ಮೆಟ್ಲಿಳಿತಾ ಬರ್ತಿದ್ದಂಗೆ ಈ ಕಡೆ ಚಂಚಲ ಅಲ್ಲ, ಇವಾಗ ಅಕ್ಕ ತಂಗಿರ್ ಇಬ್ರು ಬರ್ತಿದ್ದಾರೆ. ಈಗ ವಿವೇಕ್ ಯಾರಿಗ್ ಮಾಡಿಸ್ತಾನೆ, ಅಥವಾ ಗೌರಿಗ್ ಮಾಡಿಸ್ತಾನ, ಮೋನಿಕಾಗ್ ಮಾಡಿಸ್ತಾನ ಅಂತ ಯೋಚನೆ ಮಾಡ್ತಾ ಹೀಗ್ ನೋಡೋಣ. ಈಗ ಅಕ್ಕ ತಂಗಿರಲ್ಲಿ ಇಬ್ರು ಮತ್ತೆ ಜಗಳಗಳನ್ನ ಹುಟ್ಟಿಸ್ಕೊಳ್ತಾರಲ್ಲ, ಅದ್ ನೋಡಕ್ಕೆ ಒಂಥರ ಖುಷಿ ಅಂತ ಮಾತಾಡ್ಕೊಳ್ತಾ ಇರ್ತಾಳೆ ಚಂಚಲ. ಅಶೋಕ್ಗೆ ಇನ್ನ ಸೀದಾ ಆಶಾ ಅವರು, ಬಾಮ್ಮ ಗೌರಿ ನೋಡು, ನಿನ್ ಗಂಡ ನಿನಿಗೋಸ್ಕರ ಹೊಸ ಅಕೌಂಟ್ ಮಾಡ್ಸೋಣ ಅಂತ ಕರೆದಿದ್ದಾರೆ. ಅಯ್ಯೋ ಅತ್ತೆ, ನನಗೆ ಅಂತಕ್ಕೆ? ಹೋ, ನಿನಗಲ್ದಿರ ಇನ್ನೇನ್ ಬೇರೆಯವ್ರಿಗ ಮಾಡ್ಸಕ್ಕಾಗುತ್ತೆ? ಎಲ್ಲಾರು ಹೇಳ್ತಿದ್ದಾರೆ ತಾನೇ ಮಾಡಿಸ್ಕೊ ಅಂತ, ಮತ್ತೆ ಸ್ಪೆಷಲ್ ಆಗಿ ಹೇಳ್ಬೇಕಾ ನಿನ್ಗೆ ಅಂತ ವಿವೇಕ್ ಹೇಳ್ತಿದಂಗೆ, ಅಷ್ಟಕ್ಕೂ ಈಗ ಏಂತಕ್ರಿ ನನ್ನ ಹತ್ರ ಅಮೌಂಟ್ ಅದೆಲ್ಲ ಏಂತಕ್ಕೂ ಇರೋದಿಲ್ಲ, ಮತ್ಯಾಕ್ ನೀವು ಈ ರೀತಿ ಎಲ್ಲ ಮಾಡಿಸ್ತಾ ಇದ್ದೀರಾ? ಹೇಳ್ದಷ್ಟು ಕೇಳೋದ್ನ ಕಲಿ ಅಂತ ಹೇಳ್ತಿದಂಗೆ, ಸರಿ ಆಯ್ತು ರೀ ಮಾಡ್ಸಿ ಅಂತ ಹೇಳ್ತಾ ಇರ್ತಾಳೆ. ಮೋನಿಕಾ, ನೀನು ಮಾಡಿಸ್ಕೋಬೋದಿಗಿತ್ತಲ್ವಾ ಅಂತ ಚಂಚಲ ಹೇಳ್ತಿದಂಗೆ, ಅಯ್ಯೋ ಬಿಡು, ಅವ್ರ ಗಂಡ ಇದಾನಲ್ವಾ, ಅವ್ರ ಗಂಡ ಕರ್ಕೊಂಡೋಗಿ ಬೇಕಂದ್ರೆ ಮೋನಿಕಂಗೆ ಮಾಡಿಸ್ತಾನೆ. ಗೌರಿ ಎಲ್ಲಾದ್ರೂ ಓಡಾಡ್ತಾಳ? ಇಲ್ಲ ಅಲ್ವಾ, ಅದಕ್ಕೆ ವಿವೇಕೆ ಯೋಚನೆ ಮಾಡಿ ಸೀದಾ ಇಲ್ಲಿಗೆ ಕರ್ಸಿ ಮಾಡಿಸ್ತಾ ಇದ್ದಾನೆ. ನೀನ್ ಮಾಡಿಸ್ಕೊ ಅಮ್ಮ ಗೌರಿ ಅಂತ ಹೇಳ್ತಾ ಇದ್ದಂಗೆ ಇನ್ನ ಸರಿ ಅಂತ ಕೊಡ್ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾ ಇರ್ತಾಳೆ. ಅಶೋಕ್ಗೆ ಇನ್ನ ನಂಬರ್ ಕೊಡಿ ಮೇಡಮ್ ನಿಮ್ದು ಅಂತ ಹೇಳಿದಾಗ, ನನ್ ನಂಬರ್ ಎಂತಕ್ಕೆ? ಅಯ್ಯೋ, ನನ್ನ ನಂಬರ್ ಎಲ್ಲ ಇಲ್ಲ, ನನ್ನ ನಂಬರ್ ಪರವಾಗಿ ನಮ್ ಗಂಡಂದೇ ನಂಬರ್ ಬರ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡಿದ್ದ ಅಕೌಂಟೆಂಟ್, ಹಬ್ಬ ಮೇಡಮ್, ನೀವೆಷ್ಟು ತುಂಬಾ ಒಳ್ಳೆ ವ್ಯಕ್ತಿಗಳು, ಎಷ್ಟೇ ಆದ್ರೂ ನಿಮ್ ಗಂಡನ ನಂಬರೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಮೇಡ್ ಫಾರ್ ಈಚ್ ಅದರ್ ತರ ಇದ್ದೀರಾ ಅಂತ ಹೇಳ್ತಿದ್ದಿದ್ ನೋಡಿ ಈ ಕಡೆ ಸರಿತಾ ಅವ್ರಿಗೂ ಸಹ ಬೆಂಕಿ ಇಟ್ಕೊಂಡಂಗ್ ಆಗ್ತಾ ಇರುತ್ತೆ. ಈ ಕಡೆ ನೋಡಿದ್ರೆ ಅನಿಕೇತ್ ಮತ್ತೆ ಚಂಚಲ, ಮೋನಿಕಾ 3 ಜನನು ಏನು ಇವಳೆಲ್ಲರ ಹತ್ರನು ಹೆಸರನ್ನ ತಗೊಳ್ಳೋದೇ ಆಗೋಯ್ತು. ಏನಪ್ಪ ಇವಳು ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇನ್ನ ಮೋನಿಕಾ ಸೀದಾ ಅನಿಕೇತ್ನ ಕರ್ಕೊಂಡು ಒಳಗಡೆ ಬರ್ತಾಳೆ. ಏನ್ ಅನಿಕೇತ್, ಇಲ್ಲಿ ಏನ್ ನಡೀತಿದೆ? ಅಲ್ಲ, ಬೇಡದೇ ಇರೋರ್ಗೆಲ್ಲ ಅಕೌಂಟ್ ಮಾಡಿಸ್ತಾ ಇದ್ದಾರೆ, ಅಷ್ಟಕ್ಕೂ ಈ ವಿವೇಕ್ಗೆ ಗೌರಿ ಅಂದ್ರೇನೆ ಇಷ್ಟ ಇರ್ಲಿಲ್ಲ, ಅದು ಈಗ ಇಷ್ಟಪಟ್ಟಿ ಬ್ಯಾಂಕ್ ಅಕೌಂಟ್ ಮಾಡಿಸ್ತೀನಿ ಅಂತ ಎಲ್ಲ ಕರ್ಸಿ ಮಾಡಿಸ್ತಾ ಇದ್ದಾನೆ. ಈ ಕಡೆ ನೋಡಿದ್ರೆ ಗೌರಿ ಎಷ್ಟು ಚೆನ್ನಾಗಿ ನಾಟಕ ಆಡ್ತಾ ಇದ್ಲು, ನನ್ ಗಂಡನ್ಗೆ ನನ್ನಂದ್ರೆ ಇಷ್ಟನೇ ಇಲ್ಲ ಅನ್ನೋ ತರ. ನೋಡಿದ್ರೆ ಈಗ ಎಲ್ಲಾರ ಹತ್ರನು ಅನ್ಯೋನ್ವಾಗಿ ಖುಷಿಯಾಗಿದ್ದಿ ಅವ್ರಿಬ್ರೆ ಸುಖವಾಗಿ ಜೀವನ ನಡೆಸ್ತಿದ್ದಾರೆ ಅನ್ಸುತ್ತಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ಇದಕ್ಕೇನಾದ್ರೂ ಒಂದು ಕಲ್ ಹಾಕ್ತೀನಿ, ನೋಡ್ತಾ ಇರೋ ಅನಿಕೇತ್, ಈ ಮನೆಗ್ ಸೊಸೆ ನಾನೇ ಆಗಿರ್ಬೇಕು, ಈ ಗೌರಿನೇ ಹೇಗಾದ್ರೂ ಮಾಡಿ ಈ ಮನೆಯಿಂದ ಓಡಿಸೋ ಜವಾಬ್ದಾರಿ ನಂದು ಅಂತ ಅನಿಕೇತ್ ಮತ್ತೆ ಮೋನಿಕಾ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನ ಸರಿ ಅಂತ ವಿವೇಕ್ ಇನ್ನ ಹೊರಡೋ ಹೊತ್ತಾಗಿರುತ್ತೆ. ಸರಿ ಅಂತ ಇನ್ನ ಹೊರಗಡೆ ಬಂದು ಕಾರ್ ಹತ್ತುತ್ತಾ ಇದ್ದಂಗೆ ಇನ್ನ ಗೌರಿ ಕಾರ್ ಒಳಗೆ ಸ್ಟೇರಿಂಗ್ ಹತ್ರ ಕೂತಿ ಕಾರ್ನ ಓಡಿಸೋದಿಕ್ ಟ್ರೈ ಮಾಡ್ತಾ ಇರ್ತಾ, ಏನೇ ಮಾಡ್ತಾ ಇದ್ಯಾ? ಕಾರ್ ಓಡಿಸುತ್ತಿದ್ಯಾ ನೀನು? ಕಾರ್ ಓಡಿಸ್ತೀಯೋ ಇಲ್ಲ ಮುಂಡ ಮುಚ್ಚಿಸ್ತೀಯೋ? ಅಯ್ಯೋ, ಈಗ ನಾನೇನ್ರಿ ಮಾಡ್ದೆ? ಕಾರ್ ಕಲ್ಯಾಣ ಅಂತ ಅನ್ಕೊಳ್ತಾ ಇದ್ದೀನಿ. ನೀನ್ ಕಾರ್ ಕಲಿತೆ ನನಗೇನು ಲಾಭ ಇಲ್ಲ. ಲಾಭ ಇಲ್ದಿರನೆ ನಾನ್ ನಿಮ್ನ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋದ್ನ, ಆದ್ರೂ ಎಂತಕ್ಕಾದ್ರೂ ಒಂದ್ ಪ್ರಿಪ್ರೇಷನ್ ಆಗಿ ಕಲ್ಯಾಣ ಅಂತ ಆಸೆ ಕಣ್ರಿ, ಅದಕ್ಕೆ ಕೂತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿ, ನಿನಗಿಳಿ, ನಾನು ಆಫೀಸ್ಗೆ ಹೋಗ್ಬೇಕು, ಅಷ್ಟಕ್ಕೂ ನಿನ್ಗೆ ಟೈಮಿಂಗ್ಸ್ ನೆನ್ಸ್ ಅನ್ನೋದಿಲ್ವಾ ಅಂತ ಬೈತಾ ಇರ್ತಾನೆ ವಿವೇಕ್. ಅಯ್ಯೋ, ಅದ್ ಯಾಕೆ ನೀವು ಸಿಡಕ್ ಮುದ್ದಿ ಸಿದ್ದನ್ ತರ ಆಡ್ತೀರಾ? ನಾನ್ ಇಡೋದಿಕ್ ಬಂದಿದ್ದು ಇನ್ಹೇಲರ್ನ, ಎಲ್ಲಾ ಕಡೆನೂ ಇನ್ಹೇಲರ್ ಇಟ್ಟಿದ್ದೀನಿ, ಆಫೀಸಲ್ಲೂ ಒಂದೆರಡು ಎಕ್ಸ್ಟ್ರಾ ಇರ್ಲಿ ಅಂತ ಕಾರ್ ಒಳಗ್ ಇಡೋದಿಕ್ ಬಂದೆ, ಹಾಗಾಗಿ ಕೂತಿದ್ದು ನಾನು, ಬೇಕು ಅಂತ ಏನ್ ಕೂತಿಲ್ಲ, ಎಲ್ಲ ಕಡೆ ಸ್ವಲ್ಪ ಜೋಪಾನವಾಗಿ ಇಟ್ಟಿದ್ದೀನಿ, ಎಲ್ಲ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ನೋಡಿದ್ರೆ ವಿವೇಕ್ಗೆ ಅವಳ ಮೇಲೆ ಅಕ್ರೆ ಸ್ಟಾರ್ಟ್ ಆಗಿ ಅವಳ ಕಡೆನೆ ನೋಡ್ತಾ ಇರ್ತಾನೆ. ಸರಿ ಅಂತ ಇನ್ನ ಗೌರಿ, ಆಯ್ತು ನೀವು ಹೊರಡಿ ಅಂತ ಹೇಳಿ ಇನ್ನ ಹಿಂತಿರುಗ್ತಾ ಇರ್ತಾಳೆ. ಅಷ್ಟೊತ್ಗೆ ಇನ್ನ ಅವನು ಸಹ ಆಫೀಸಿಗೆ ಹೋಗ್ತಾ ಇರ್ತಾನೆ. ಇನ್ನ ಅಷ್ಟೊತ್ಗೆ ಇನ್ನ ಶ್ಯಾಮ್ ಸಹ, ಏನಾಯ್ತು? ಅದು ಶ್ಯಾಮ್ ಅವ್ರೆ, ನನಗೆ ತುಂಬಾ ಕಷ್ಟ ಆಗಿತ್ತು, ಹೇಗಾದ್ರೂ ಮಾಡಿ ನನ್ನ ಕಾರ್ನ ಕಲೀಲೇಬೇಕು. ಅಯ್ಯೋ ಬಿಡಿಯದ್ಗೆ, ನಾನು ಇದೀನಲ್ವಾ ಹೇಳ್ಕೊಡ್ತೀನಿ. ಹೌದಾ, ನಿಜ ಹೇಳ್ಕೊಡ್ತೀರಾ? ಹೌದು, ಇಷ್ಟೊಂದು ಉತ್ಸಾಹ ಎಂತಕತ್ಗೆ? ಅದು ಅವತ್ತೆಷ್ಟು ಕಷ್ಟ ಆಯ್ತು ಶ್ಯಾಮ್ ಅವ್ರೆ,
ಕಾರ್ ಡ್ರೈವಿಂಗ್ ಏನಾದ್ರೂ ಬಂದಿದ್ರೆ ನಾನು ನಿಮ್ಮ ಅಣ್ಣನ ಸೇಫಾಗಿ ಕರ್ಕೊಂಡು ಹೋಗ್ತಿದ್ದೆ, ಅದಲ್ದಿರ ಗಾಡಿಲಿ ಕರ್ಕೊಂಡು ಹೋಗಿದ್ದೀನಿ. ಒಂಥರ ಹಿಂಸೆನೇ ಅಲ್ವಾ? ಅದಕ್ಕೆ ಈ ಸತಿ ಏನಾದ್ರೂ ಮಾಡಿ ಕಾರ್ ಕಲೀಲೇಬೇಕು ಅಂತ ನಾನು ಪಟ್ಟಿಡ್ದಿದ್ದೀನಿ. ಆಯ್ತು ಬಿಡಿ, ಅದ್ಗೆ ನಾನು ಹೇಳ್ಕೊಡ್ತೀನಿ ಅಂತ ಅವರಿಬ್ರು ಸಹ ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ವಿವೇಕ್ ಆಫೀಸಿಗೆ ಹೋಗ್ತಿದ್ದಂಗೆ ಪಕ್ಕದಲ್ಲಿ ಸೀಟಲ್ಲಿ ಇನ್ನೊರು ಇನ್ಹೇಲರ್ ಇಟ್ಟಿರೋದನ್ನೇ ನೋಡ್ತಾ, ಹಾಗೆ ನನ್ನ ಮೇಲೆ ಇವಳಿಗೆ ಎಷ್ಟೊಂದು ಪ್ರೀತಿ ಇದೆ, ನನಗೆ ಏನೇನ್ ಬೇಕು ಏನೇನ್ ಬೇಡ ಎಲ್ಲ ನೋಡ್ಕೋತಿದ್ದಾಳಲ್ಲ ಇವಳು ಅಂತ ತುಂಬಾ ಆಸೆಗಳನ್ನ ಹೊತ್ಕೊಂಡು ಹೊರಟಿರ್ತಾನೆ. ಈಗ ನಿಜವಾಗ್ಲೂ ವಿವೇಕ್ಗೆ ಗೌರಿ ಮೇಲೆ ಪ್ರೀತಿ ಚಿಗುರ್ತಾ ಇದೆಯಾ, ಮತ್ತೆ ಇದಕ್ಕೆ ಮುಳ್ಳಾಗೋದಿಕ್ಕೆ ಸರಿತಾ ಅವರು ನಿಂತಿದಾರ? ಈ ಕಡೆ ನೋಡಿದ್ರೆ ಮೋನಿಕಾ ಹೇಗಾದ್ರೂ ಮಾಡಿ ಗೌರಿನ ಈ ಮನೆಯಿಂದ ಒಳ್ಗೂಡ್ಸ್ಬೇಕು, ನಾನೇ ಈ ಮನೆ ಸೊಸೆ ಆಗ್ಬೇಕು ಅನ್ನೋ ಜಂಬದಿಂದ ಮೆರಿತಿದ್ದಾಳೆ. ಅವಳು ಅನ್ಕೊಂಡಂಗೆ ಅದೆಲ್ಲ ಸುಲಭ ಆಗುತ್ತಾ ಅಥವಾ ಗೌರಿ ಹಿಂದೇಟಾಗ್ತಾಳ? ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.